ನಮ್ಮೂರ ಆರ್ಯದೇವರಾದ ಹುಸೇನ್ ಭಾಷೆಯನ್ನು ಸಾಷ್ಟಾಂಗ ನಮಸ್ಕರಿಸುತ್ತಾ ಮತ್ತು ಈ ಗ್ರಾಮದ ಆರ್ಯದ ದೇವರಾದ ಶ್ರೀ ಶಾಂತೇಶ್ ಶ್ರೀ ಸೇವಾಲಾಲ್ ಮಹಾರಾಜರು ಈ ಸಂದರ್ಭದಲ್ಲಿ ನಮಸ್ಕರಿಸುತ್ತಾ ಮತ್ತು ಈ ವಾರ್ಡ್ ನಂಬರ್ 20ರಲ್ಲಿ ಮತ್ತು ನನ್ನೊಂದೇ ವಾರ್ಡ್ ಆಗಿರುವ ಯಶವಂತನಹಳ್ಳಿಯಲ್ಲಿ ಅಜೀಂ ಪ್ರೇಮ್ಜಿ ಅವರು ಮತ್ತು ಕರ್ನಾಟಕ ಸರ್ಕಾರ ಸಂಯುಕ್ತದಲ್ಲಿ ನಡೆದಿರುವ ಕಾರ್ಯಕ್ರಮಕ್ಕೆ ಮುಖ್ಯ ಗುರುಗಳಾದ ಮನೋಹರ್ ಸರ್ ಅವರೇ ಮತ್ತು SLDC ಅಧ್ಯಕ್ಷರಾದ ನಮ್ಮ ಕಾಕವರಾದ ಅವರು ರಾಠೋಡ್ ಅವರೇ ಮತ್ತು ಉಪಾಧ್ಯಕ್ಷರಾದ ನನ್ನ ಸಿಸ್ಟರ್ ದೇವಿಬಾಯಿ ಅವರೇ ಮತ್ತು ಈ ಸ್ಕೂಲಿನ ಶಿಕ್ಷಕರಾದ ಬಿರಾದರ್ ಸರ್ ಅವರೇ ಮತ್ತು ಈ ವೇದಿಕೆ ಮೇಲೆ ಆಸೀನರಾಗಿದ್ದ ಎಲ್ಲರಿಗೂ ಈ ಸಂದರ್ಭದಲ್ಲಿ ನೆನಪಿಸುತ್ತಾ ಮತ್ತು ಎಲ್ಲ ಗೌರವಮಾತೆಯರನ್ನು ಈ ಸಂದರ್ಭದಲ್ಲಿ ನಮಸ್ಕರಿಸುತ್ತಾ ಮತ್ತು ಈ ಶಾಲೆಯ ಎಲ್ಲ ಮುದ್ದು ಮಕ್ಕಳು ಮನುಷ್ಯನಲ್ಲಿ ಹೃದಯಪೂರ್ವಕ ನಮಸ್ಕರಿಸುತ್ತಾ ಯಾಕಂದರೆ ಈ ಅಜೀಂ ಪ್ರೇಮ್ಜಿ ಅವರು ಕರ್ನಾಟಕ ಸರ್ಕಾರದ ಜೊತೆಗೂಡಿ ಇದೊಂದು ದೊಡ್ಡ ಕಾರ್ಯಕ್ರಮ. ಯಾಕಂದರೆ ಈ ಕಲಿಯುಗದಲ್ಲಿ 1 ಲಕ್ಷ ರೂಪಾಯಿ ಸಹಾಯ ಮಾಡೋಂಥ ಕಾರ್ಯ. ಯಾಕಂದರೆ ನಾವು ಕರ್ನಾಟಕದ ಮಕ್ಕಳು ದೇಶದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಬೆಳಕು ಚೆಲ್ಲಲಿ, ಪೌಷ್ಟಿಕಾಂಶ ಸದೃಢರಾಗಲಿ ಅಂತೇಳಿ ಅವರು ಈ ಕಾರ್ಯಕ್ರಮಕ್ಕೆ ಸರ್ಕಾರದ ಜೊತೆಯಲ್ಲಿ ಕೈ ಜೋಡಿಸಿದ್ದಾರೆ. ಯಾಕಂತಂದರೆ ಇಂಥ ಮಹಿಳೆಯರು ಸಿಗೋದು ಭಾಳ ಕಷ್ಟ. ಯಾಕಂದರೆ ಪ್ರಾಣಿಗಳು ತಗೋತಾರೆ, ಎಲ್ಲರೂ ತಗೊಳ್ಳೋದು ರೂಢಿ ಇರ್ತದೆ, ಕೊಡೋದು ರೂಢಿ ಸಾಮಾನ್ಯ ಇರಲ್ಲ. ನಾವೆಲ್ಲ ವಿಚಾರ ಮಾಡಬೇಕಾಗ್ತದೆ. ಯಾಕಂದರೆ ಬಲಗಡೆ ಕೊಟ್ಟಿದ್ದು ಎಡಗಡೆ ಬರುತ್ತೆ ಇಲ್ಲ. ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಸುಮಾರು 1500 ಕೋಟಿ ರೂಪಾಯಿ ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಅವರ ಜೊತೆಯಲ್ಲಿ ಕೂಡಿ ಅವ್ರ ಜೊತೆಯಲ್ಲಿ ಸಂಪರ್ಕ ಮಾಡಿ ಅವ್ರ ಜೊತೆ ಮೀಟಿಂಗ್ ಮಾಡಿ ಈ ಕಾರ್ಯಕ್ರಮ ಕೈ ಜೋಡಿಸಿದ್ದಾರೆ. ನಾನು ಈ ND ನಗರಸಭೆ ಮತ್ತು ಈ ಅಧ್ಯಕ್ಷನಾಗಿ ಅವರಿಗೆ ನಾನು ಸಾಷ್ಟಾಂಗ ನಮಸ್ಕಾರ ಹೇಳುತ್ತೇನೆ. ಇದೊಂದು ದೊಡ್ಡ ಕಾರ್ಯಕ್ರಮ. ಯಾಕಂದರೆ ಈ ಕಾರ್ಯಕ್ರಮಗಳನ್ನು ಇಂಥ ಒಂದು 10-15 ಮಂದಿ ನಮ್ಮ ದೇಶದಲ್ಲಿ ಇಂಥ ದಾನಿಗಳಿದ್ದರೆ ಈಗ ನಮ್ಮ ದೇಶ ಅಮೇರಿಕ ಅಂತ ದೇಶ ಆಗಲಾರ್ದೆ ಭಾಳ ದಿವಸ ಹೋಗಲಾರ್ದೆ ನಾನು ಈ ಸಂದರ್ಭದಾಗ ಹೇಳ್ತೀನಿ. ಇವತ್ತಿನ ಮಕ್ಕಳು ನಾಡಿನ ನಮ್ಮ ದೇಶದ ಪ್ರಜೆಗಳು ಮತ್ತು ನಾಗರಿಕರು ಮತ್ತು ಸದೃಢ ದೇಶ ಕಟ್ಟಲು ತಮ್ಮ ಗುರಿಗಳನ್ನು ಮುಟ್ಟುವಂಥ ಮುಂದಿನ ಪೀಳಿಗೆಗೆ ಒಂದು ಆಸರೆಯಾಗುವಂಥ ಈ ಮಕ್ಕಳು. ಯಾಕಂತಂದರೆ ಯಾವುದೇ ಇದ್ದರೂ ಶಿಕ್ಷಣ ಮತ್ತು ಸದೃಢ ಆಗಬೇಕಾದ್ರೆ ನಾವು ಗಟ್ಟಿಮುಟ್ಟಾಗಿ ಬೆಳಿಬೇಕು. ಪೌಷ್ಟಿಕ ಆಹಾರಗಳನ್ನು ಕೊರತೆ ಆಗಬಾರದು. ಈ ಮಕ್ಕಳು ಮುಂದೆ ಉಜ್ವಲ ದೇಶ ಕಟ್ಟಲಾಗ ಅವ್ರ ಪಾತ್ರ ಇರ್ತದೆ. ನಾನು ಈ ಸಂದರ್ಭಗಳಲ್ಲಿ ಇಷ್ಟಪಡ್ತೇನೆ. ಮೇಲಾಗಿ ನಮ್ಮ ಸರ್ ಹ್ಯಾಂಗೆ ಅದಾರಂದ್ರೆ ನನಗೆ ಬರೋದು ಸರ್ ಗುರುಗಳು ಅಂತ ಒಂದು ದಿವಸ ಅನಿಸಿಲ್ಲ ಅವರು. ಅದು ನನ್ನ ರಾಜಕೀಯ ಗುರುಗಳು ಅಂತೂ ಅನಿಸಿದ ಸತ್ಯ. ಈ ಮಾತು ಯಾಕೆ ಹೇಳ್ತೀನಿ ಅಂದರೆ, ನಾವು ಹೆಜ್ಜೆಯಲ್ಲಿ ತಪ್ಪು ಹೆಜ್ಜೆಗಳನ್ನು ಇದ್ದಾಗ ತಾವು ಫೋನ್ ಮಾಡಿ ನಮ್ಮ ತಿದ್ದುವಂಥ ಕೆಲಸ ಮಾಡ್ತೀವಿ. ಮತ್ತು ಸರ್ ಹೇಳಿದ್ರು ಫೋನ್ ಹಚ್ಚಿದ್ರೆ ಏನೋ ಹಂಗೆ ಸರ್ ನಾನು 24 ತಾಸು ರೀ ಹಚ್ಚಿದ್ರು ನನಗೆ ಯಾವುದೂ ಬೇಜಾರಿಲ್ಲ. ಯಾಕಂದರೆ ನೀವು ತಮ್ಮ ಮನೆಗೇನು ಕೇಳಿಲ್ಲ ನನ್ನ ಕಡೆ. ತಾವು ಕೇಳಿದ್ದು ನಮ್ಮ ಈ ವಾರ್ಡ್ ಸುಧಾರಣೆ ಆಗಲಿ, ಶಾಲೆ ಸುಧಾರಣೆ ಆಗಲಿ, ನಮ್ಮ ಮಕ್ಕಳು ಭವಿಷ್ಯ ಉಜ್ವಲ ಆಗಲಿ ಅಂತ ತಾವು ಕೇಳ್ತಾ ಇದ್ದೀರಿ. ಮತ್ತು ಸ್ವಲ್ಪ ನೀವು CC ಅಂತ ಕೇಳಿದ್ದೀರಿ ಸರ್. ನಾನು ಇದುವರೆಗೆ ಈ CC ಹಾಕುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿಕೊಂಡು ತಮಗೆ ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಎಲ್ಲ ಗುರುಮಾತೆಯರು ನಮ್ಮ ಈ ವಾರ್ಡಿನ ಎಲ್ಲ ಗುರುಗಳು ಭವಿಷ್ಯ ಉಜ್ವಲ ಮಾಡೋಕ್ಕೆ ಸತತ ಪ್ರಯತ್ನ ಮಾಡ್ತಾ ಇದ್ದಾರೆ. ನನಗೊಂದು ಖುಷಿ ಅನ್ನಿಸ್ತದೆ. ಯಾಕಂತಂದರೆ ಈ ತಾಂಡೆ ಅನ್ನೋದು ಊರುವರೆಗಿರುವಂಥ ನಮ್ಮೊಂದು ಸಣ್ಣ ಗುಂಪುಗಳನ್ನು ಕಟ್ಟಿಕೊಂಡು ತಾಂಡೆಗಳು ತರಿಸೋದು. ಇಂದು ಬ್ರಿಟಿಷ್ ಸರ್ಕಾರದಾಗ ತಂಡ ಇರ್ತಿದ್ದವು. ತಂಡ ಹೋಗಿ ಮುಂದೆ ತಾಂಡೆ ಆಗಿದೆ. ತಂಡ ಅಂದರೆ 20 ಮನೆಗಳಿಗೆ ಮತ್ತು ಒಂದು 45 ಮಂದಿ ಹೋಗಿ ಒಂದು ಗುಂಪು ಮಾಡ್ತಿದ್ದರು. ಮುಂದೆ ಬಂದು ಅದು ತಂಡ ಹೋಗಿ ತಾಂಡೆ ಆಗಿದೆ. ಯಾಕಂತಂದರೆ ಬ್ರಿಟಿಷ್ ಸರ್ಕಾರದಾಗ ಬ್ರಿಟಿಷ್ ಕಾಲ ಮತ್ತು ರಾಜ ಮಹಾರಾಜರ ಕಾಲದಾಗ
ನಮ್ಮ ಜನರಿಗೆ ಯಾಕೆ ಹ್ಯಾಂಗಿತ್ತಂದರೆ ನಮ್ಮ ಜನ ಅವಾಗ ಉಪ್ಪಿನ ವ್ಯವಹಾರಗಳನ್ನು ಮಾಡ್ತಿದ್ರು. ಬ್ರಿಟಿಷರ ಮುಂದೆ ರಾಜಪ್ರಭುತ್ವ ರಾಜರು ಏನು ಮಾಡಿದ್ರು, ಮುಂದೆ ಅವರು ತಮ್ಮ ಸೈನ್ಯ ಒಳಗೆ ಒಬ್ಬ ಸೈನ್ಯ ಒಳಗೆ ಸೇರ್ಪಡ ಭಾಳ ಇದು ಮಾಡ್ತಿದ್ರು. ಅವರು ಬಲವಂತವಾಗಿ ಸೈನ್ಯ ಕಮ್ಮಿ ಇತ್ತಂದ್ರೆ ಅವ್ರು ಸೇರ್ಕೊಳ್ಳೋಂಥ ಕೆಲಸ ಮಾಡ್ತಿದ್ರು. ಅದಕ್ಕಾಗಿ ಇವ್ರು ಏನು ಮಾಡಿದ್ರಿ, ಗುಡ್ಡಗಳನ್ನು ಸೇರಿ ಅಡವಿಗೆ ಸೇರಿಬಿಟ್ರು. ಮೇಲಾಗಿ ಇವ್ರಿಗೆ ನಾಲೆಜ್ ಇಲ್ಲ, ಎಜುಕೇಷನ್ ಇಲ್ಲ. ಇವ್ರೇನು ಮಾಡೋದು, ನಾಲೆಜ್ ಇಲ್ಲ, ನಮಗೆ ಇವರು ಸೇರಿಸ್ತಾರೆ ಹೊಡಿತಾರೆ ಅಂತೇಳಿ ಎಲ್ಲ ಗುಹೆಗಳಲ್ಲಿ ವಾಸಿಸುವಂಥ ಕೆಲಸ ಮಾಡಿದ್ರು. ಹಾಗಾಗಿ ನಾವು ಇನ್ನೂವರೆಗೆ ಸುದೇ ನಾವು ಊರದ ಹೊರಗೆ ಎಲ್ಲ ಕಡೆನೂ ನಾವು ಹೊರಗೆ ಇದ್ದೀವಿ. ಸ್ವಲ್ಪ ನಾವು ಈಗ ಸರ್ ಹೇಳಿದಾಗ ಸ್ವಲ್ಪ ನಾವು ಎಜುಕೇಷನ್ ಮಾಡಿಕೊಂಡು ರಾಜಕೀಯವಾಗಿ, ಆರ್ಥಿಕವಾಗಿ ಮತ್ತು ಇನ್ನೊಂದು ಕೆಲವೊಂದು ಇದರಾಗಿ ನಾವು ಸ್ವಲ್ಪ ಮುಂದೆ ಬರ್ತಾಯಿದ್ದೀವಿ. ಯಾಕಂದರೆ ನಾವು ಒಬ್ಬರು ಎಜುಕೇಷನ್ ಎಲ್ಲ ಬಂದರೆ ನಮ್ಮ ತಾಣಗಳು ಉದ್ಧಾರ ಆಗಲ್ಲ. ಹೀಗಾಗಿ ತಾವು ಏನು ತಾವು ಮುದ್ದು ಮಕ್ಕಳು ಇದ್ದೀರಿ, ಕೇಳಿ ತಾವೇನು ಮುದ್ದು ಮಕ್ಕಳು ಇದ್ದೀರಿ, ತಾವು ಶಾಲೆ ಕಲಿತು ಗುರಿ ಮುಟ್ಟಬೇಕು, ಇದು ಆಗಬೇಕು, IAS ಆಗಬೇಕು, ಮಿಲಿಟರಿ ಸೇರಬೇಕು, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ನಾನು ಬೆಳೀಬೇಕು, ಮತ್ತು ನಾವೊಂದು ನಮ್ಮ ಮನೆ ಮತ್ತು ಆಜು ಬಾಜು ತಾಣ ಮತ್ತು ಊರಿಗೆ ಅವ್ರು ಹೆಸರು ತರಬೇಕಂತ ತಾವು ಗುರಿ ಇಟ್ಕೊಂಡು ಶಾಲೆ ಕಲ್ತಾರೆ ಒಂದಿಲ್ಲ ಒಂದು ನೀವು ಆ ಗುರಿ ಮುಟ್ಟಕ್ಕೆ ಸಾಧ್ಯ ಆಗ್ತದೆ. ನಾನು ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ನಾವು ಒಬ್ಬರೇ ಇಬ್ಬರು ಆದ್ರೆ ಸಾಧ್ಯನೇ ಇಲ್ಲ. ಯಾಕಂದರೆ ನಾವು ಇನ್ನೂ ಒಳ್ಳೆ ಹೋಗುವಂಥ ಜನ ತಾವು ಈಗ ನಮ್ದು ಇಲ್ಲಿ ಹುಡುಗರು ಆದಾಗ ತಾವು ಶಾಲೆ ಕಲಿಯುವಂಥ ಗುರಿ ಇದ್ದರೆ ಸರ್ಕಾರದಲ್ಲಿ ಸವಲತ್ತುಗಳು ಭಾಳ ಅದಾವೆ. ಆ ಸರ್ಕಾರದ ಸವಲತ್ತುಗಳನ್ನು ಉಪಯೋಗಿಸ್ಕೊಂಡು ತಮ್ಮ ಗುರಿ ಮುಟ್ಟಕ್ಕೆ